ಶ್ರೀರಂಗಪಟ್ಟಣ ಲೊಕೇಶನ್ ಇಂದ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಮತ್ತೆ ಶಿಲ್ಪ ಇಬ್ಬರು ಕೂಡ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಆಟೋ ಹುಡುಕ್ತಾ ಇದ್ದೀವಿ, ನಾನೇ ಆಟೋನೇ ಸಿಗ್ತಿಲ್ಲ. ಆಟೋ ಬುಕ್ ಮಾಡಿದ್ದೀವಿ, ಆಟೋ ಬರ್ತಾ ಇದೆ. ಆಟೋ ಬಂದಿದ ತಕ್ಷಣ ಹತ್ಕೊಂಡು ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಹೋಗ್ತೀವಿ. ನಾವು ಇವಾಗ ಫೈನಲಿ ರೀಚ್ ಆಗಿದ್ದೀವಿ ಸ್ಯಾಟಲೈಟ್ ಬಸ್ ಸ್ಟಾಪ್. ಈಗ ನಾವು ಊರಿಗೆ ಹೋಗೋ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ. ಈಗ ನಾವು BMTC ಬಸ್ ಸ್ಟಾಪಿಂದ KSRTC ಬಸ್ ಸ್ಟಾಪ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. BMTC ಬಸ್ ಸ್ಟಾಪ್ ಮೇಲಿರುತ್ತೆ, KSRTC ಬಸ್ ಸ್ಟಾಪ್ಗೆ ನೀವು ಕೆಳಗಡೆ ಇಳ್ಕೊಂಬರ್ಬೇಕು ಮೆಟ್ಲು ಮೇಲಿಂದ. ಇದು ನಮ್ಮ KSRTC ಬಸ್ ಸ್ಟಾಪ್. ಹೋಗಿ ಬೇಗ ಹುಡುಕು. ಶ್ರೀರಂಗಪಟ್ಟಣ ಹುಡುಕು, ಆಮೇಲೆ ಮೈಸೂರು ಹುಡುಕ್ಬಿಟ್ಯಾ? ಅಲ್ಲಿ ಕೇಳಿದ್ರೆ ಹೇಳ್ತಾರೆ. ಮಕ್ಕಳು ಬಿಡ್ತಾರೆ ಮಚ್ಚ ಯಾರಾದರೂ. ಫೈನಲಿ ಈಗ ನಾವು ಬಸ್ ಹತ್ತಿದ್ದೀವಿ. ಮೈಸೂರಿಗೆ ನಾನ್ ಸ್ಟಾಪ್ ಹೋಗ್ತಿದ್ದೀವಿ. ಸೊ ಮೈಸೂರಿಂದ ಕೊಲಂಬಿಯಾ ಸರ್ಕಲಿಂದ ರಿಟರ್ನ್ 12 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಶ್ರೀರಂಗಪಟ್ಟಣಕ್ಕೆ. ಸೊ ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಶ್ರೀರಂಗಪಟ್ಟಣಕ್ಕೆ ಬರ್ತೀವಿ. ಅದರಿಂದ 12 ಕಿಲೋಮೀಟರ್ಸ್. ತಿನ್ನಕ್ಕೆ ತಿಂಡಿ ಎಲ್ಲ ತೊಗೊಂಬಂದವಳೆ. ನಿಮ್ಮ ಚಕ್ಲಿ ಚಾಕ್ಲೇಟ್ ಎಲ್ಲ ಹೊತ್ಕೊಂಡ್ಬಂದವಳೆ. ನಮ್ಮ ಗಾಳಿ ಆಂಜನೇಯ ಟೆಂಪಲ್. ಈಗ ಕರೆಕ್ಟಾಗಿ 9:30 ಆಗಿದೆ. 9:30 ನಾವು ಇವಾಗ ಜಸ್ಟ್ ಹೈವೇ ಹತ್ತಿದ್ದೀವಿ. ಸೊ ನೋಡೋಣ ಎಷ್ಟು ಗಂಟೆಗೆ ಕಟ್ಕೊಂಡು ಹೋಗಿ ಬಿಡ್ತಾರೆ ನಮ್ಮನ್ನ ಅಲ್ಲಿ ಅಂತ. ಎಷ್ಟು ಗಂಟೆ ಎದ್ಬಿಟ್ಟ ಮಚ್ಚ. ಸೊ ಈಗ ಇಲ್ಲಿಂದ ಶ್ರೀರಂಗಪಟ್ಟಣ 10 ಕಿಲೋಮೀಟರ್ ಶೋ ಮಾಡ್ತಿದೆ. ಇಲ್ಲಿ ನಾವೀಗ ಮಣಿಪಾಲ್ ಹಾಸ್ಪಿಟಲ್ ಹತ್ರ ಇದ್ದೀವಿ. ಸೊ ನಮ್ಮ ಬಸ್ಸು ಅಲ್ಲಿ ಸ್ಟಾಪ್ ಮಾಡ್ತೀವಿ. ಸೊ ನಾವಲ್ಲಿಂದ ಆಪೋಸಿಟಿಗೆ ಬಂದಿದ್ದೀವಿ. ಬಸ್ ಸಿಕ್ತು, ಬಸ್ ಹತ್ತಿದ್ದೀವಿ. ಇದು ಶ್ರೀರಂಗಪಟ್ಟಣ ಬಸ್ ಸ್ಟಾಪ್. ಸೊ ಇಲ್ಲಿಂದ ಇದು ಎಕ್ಸಿಟ್ ಸೈಡ್. ಸೊ ಈಗ ನಾವು ಹೋಟೆಲ್ಗೆ ತಿಂಡಿಗೆ ಬಂದಿದ್ದೀವಿ. ಇಡ್ಲಿ ವಡೆ ದೋಸೆ ಆರ್ಡರ್ ಮಾಡಿದ್ದೀವಿ. ನಾವು ಬಸ್ ಸ್ಟಾಪಿಂದ ಟೆಂಪಲ್ ಹತ್ರ ಡ್ರಾಪ್ ತೊಗೊಳೋದಕ್ಕೆ 50 ರೂಪೀಸ್ ಆಟೋಗೆ ಪೇ ಮಾಡಿದ್ವಿ. ನಾವು ದರ್ಶನಕ್ಕೆ ನಿಲ್ಲೋ ಅಷ್ಟರಲ್ಲಿ ಟೈಮ್ ಆಲ್ರೆಡಿ 11:50 ಆಗಿತ್ತು. ಟೆಂಪಲ್ ಇನ್ಸೈಡ್ ಎಲ್ಲ ಫೋಟೋಗ್ರಫಿ ಆಗಲಿ ವಿಡಿಯೋಗ್ರಫಿ ಆಗಲಿ ಅಲೋ ಇಲ್ಲ. ನೀವೇನೇ ಇದ್ದರೂ ಹೊರಗೆ ಬಂದಮೇಲೆ ದರ್ಶನ ಮಾಡಿ ನೀವು ಫೋಟೋ ಶೂಟ್ ಮಾಡೋ ಥರ ವಿಡಿಯೋ ಶೂಟ್ ಮಾಡೋ ಥರ ಲೊಕೇಶನ್ ಚೆನ್ನಾಗಿದೆ ಮಾಡ್ಬೋದು. ಸೊ ಈಗ ನಮ್ಮದು ದರ್ಶನ ಮುಗೀತು. ದರ್ಶನ ಮುಗಿಸಿ ಇಲ್ಲಿ ಫೋಟೋ ಶೂಟಿಗೆ ಬಂದಿದ್ದೀವಿ ನಾವು. ಜಾಸ್ತಿ ಜನ ಇಲ್ಲ ಇವತ್ತು. ದರ್ಶನ ಬೇಗ ಆಯಿತು. ಅಂದರೆ ಒಂದು 30 ಮಿನಿಟ್ಸಲ್ಲೆಲ್ಲ ದರ್ಶನ ಆಯಿತು ಅಲ್ಲ. 30 ಮಿನಿಟ್ಸಲ್ಲೆಲ್ಲ ದರ್ಶನ ಮುಗೀತು. ಅಷ್ಟೊಂದು ರಶ್ ಇರಲಿಲ್ಲ. ಸ್ಪೆಷಲ್ ಎಂಟ್ರಿ ಬಂದು 50 ರೂಪೀಸ್. ಫ್ರೀ ಎಂಟ್ರಿನೇ ಫ್ರೀ ಆಗಿತ್ತು. ಸ್ಪೆಷಲ್ ಎಂಟ್ರಿ ಅಂತ ಹೋಗಿಲ್ಲ ಇವತ್ತು. ನೆಕ್ಸ್ಟ್ ನಾವು ಅಲ್ಲಿಂದ ರಂಗನತಿಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಅಲ್ಲಿಂದ ಜಸ್ಟ್ 5.5 ಕಿಲೋಮೀಟರ್ಸ್ ಇತ್ತು. ಸೊ ಅಲ್ಲಿಂದ ನಾವು ಟೆಂಪಲಿಂದ ಡೈರೆಕ್ಟ್ ರಂಗನತಿಟ್ಟಿಗೆ ಆಟೋ ತೊಗೊಂಡ್ವಿ. ನಾವು ರಂಗನತಿಟ್ಟು ರೀಚ್ ಆಗೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ 1:30 ಆಗಿತ್ತು. ಟಿಕೆಟ್ ಎಷ್ಟು? ಸೊ ಇದು ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು ಒಬ್ಬರಿಗೆ 75 ರೂಪೀಸ್. ನಾವು ಇಬ್ಬರಿಂದ 150 ರೂಪೀಸ್ ಕಟ್ಟಿದ್ದೀವಿ. ಇವಳು ಆಲ್ರೆಡಿ ನೀರು ಹಿಡ್ಕೊತಾವಳೆ ಡ್ರಿಂಕಿಂಗ್ ವಾಟರ್. ಅವಾಗಿಂದ ನೀರು ಅಂತಿದ್ಲು. ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ನನಗೆ ಹೇಳ್ತಾಳೆ ನೀರು ಒಂದು ಗಾಡಿ ಉಳೆ ಕುಡಿಯೋದು. ಸೆಂಚುರಿ ಇದೆ ಅಂದ್ಬಿಟ್ಟು ರಂಗನತಿಟ್ಟಿಗೆ ಕರ್ಕೊಂಬಂದವಳೆ. ನನ್ನ ಕಣ್ಣಿಗೆ ಒಂದೇ ಒಂದು ಬರ್ಡು ಕಾಣಿಸ್ತಿಲ್ಲ ಅವಾಗಿಂದ. ಇವಳಿಗೆ ಏನು ಕಾಣಿಸ್ತೈತೆ ದೇವರಡೆಗೂ ನಂಗೆ ಗೊತ್ತಿಲ್ಲ. ಏನೋ ಬೋಟಿಂಗ್ ಎಲ್ಲ ಇದೆಯಂತೆ. ಬೋಟಿಂಗ್ ಜೊತೆಗೆ ಎಂಟ್ರಿ ಬೇಕಂದರೆ 175 ರೂಪೀಸ್ ಬೋಟಿಂಗು. ಇಲ್ಲಿ ಅಷ್ಟೊತ್ತಿಂದ ನನಗೆ ಈ ಬರ್ಡ್ಸೇ ಕಾಣಿಸಿದ್ದು. ಡೂಪ್ಲಿಕೇಟ್ ಅಂದರೂ ಇದೇ ಕಾಣಿಸಿದ್ದು. ಕೊನೆಗೂ ಬೋಟಿಂಗ್ ಆದರೂ ಅಟ್ಲೀಸ್ಟ್ ಸಿಕ್ತು. ಸೊ ಅಲ್ಲಿ ಯಾರೋ ಹೋಗ್ತಿದ್ದಾರೆ ಆಲ್ರೆಡಿ. ನೋಡಿ ಫ್ರೆಂಡ್ಸ್, ಬಂದಿರೋದು ಸದ್ಯಕ್ಕೆ ಇದೊಂದೇ ನೋಡ್ತಿರೋದು. ಚೆನ್ನಾಗಿದೆ ಪ್ಲೇಸ್. ಅಲ್ಲಿ ಇವರಾಗಲೇ ಅಲ್ಲಿ ಹೋಗ್ತಾ ಇದ್ದಾರೆ.
ನೀರಲ್ಲಿ ಹೋದರೆ ಚೆನ್ನಾಗಿರುತ್ತೆ. ಕ್ಯಾಮ್ರಾಗ್ರಫರ್ ಫೋಟೋ ಹಿಡಿತಾವ್ರೆ. ಎಷ್ಟು ಅಕ್ಕಿ ಸಿಕ್ಕಿದ್ವೋ ಗೊತ್ತಿಲ್ಲ. ಇನ್ನು ಬರ್ಡ್ ವಾಚ್ ಟವರ್ 1 ಅಂತೆ. ನೀನು ಇದ್ರ ಮೇಲೆ ಕುತ್ಕೊಂಡು ಬರ್ಡ್ ನೋಡ್ತಾರಾ? ಸೀರಿಯಸ್ಲಿ ಹತ್ತು ಭಯ ಆಯ್ತಾಯ್ತಾ? ನನಗೂ ಭಯನೇ ಆಯ್ತೈತೆ. ನೀನು ಇಲ್ಲಿಯನ್ನ ಯೋಚನೆ ಮಾಡು. ನನಗಂತೂ ಆ ಕೊಕ್ಕರೆಗಳು ಬಿಟ್ಬಿಟ್ಟು ಏನೂ ಕಾಣಿಸ್ತಿಲ್ಲ ಬರ್ಡು. ಅಷ್ಟೊತ್ತಿಂದ ಇದೊಂದು ಆರ ಪಕ್ಷಿ ನೋಡಿದೆ ನಾನು. ಅಲ್ಲೊಂದು ಬಂತು ಕಾಂಪಿಟೇಷನ್ಗೆ, ಅಲ್ಲೊಂದು ಬಂತು. ಕೆಳಗಡೆ ಹೋಗೋಣ. ರಂಗನತಿಟ್ಟಿ ಕರ್ಕೊಂಬಂದವಳೆ. ಹಿಂಗೆ ಹೋಗೋದು. ಆಮೇಲೆ ಸುಮಾರು ದಾರಿಗಳಿದೆ. ಅಲ್ಲಿ ಯಾವುದೋ ಒಂದು ದಾರಿಲಿ ಹೋಗ್ಕೊಂಡು ಹಿಂಗೆ ಹೋಗ್ಕೊಂಡು ಸೀದಾ ಮನೆಗೆ ಹೋಗೋದು. ನಂಗೆ ಯಾಕೋ ನಮ್ಮ ಸೋಷಿಯಲ್ ಟೀಚರು ಯಾರು ಹೇಳಿ ಮಚ್ಚ, ನಮ್ಮ ಸೋಷಿಯಲ್ ಟೀಚರು ಯಾರೋ ಮೋಸ ಮಾಡ್ಬಿಟ್ಟವ್ರು ಮಚ್ಚ ನಮಗೆ. ನ್ಯಾಷನಲ್ ಮೋಸ. ನಿಜ ಹೇಳೋ ಮಚ್ಚ, ನಮ್ಗೇನಂತ ಹೇಳ್ಕೊಂಡು ಕೊಟ್ಟಿದ್ರು ರಂಗನತಿಟ್ಟಲ್ಲಿ ಎಷ್ಟೊಂದಿರುತ್ತೆ ಪಕ್ಷಿ ಅಂತ. ಅಲ್ಲಿ ಬೆಳಕ್ಕಿ ಅಷ್ಟೇ ಇದೆ. ನೋಡ ಅದೊಂದು ಅವಾಗಿಂದ ಆರ್ತೈತೆ. ಅದೊಂದೇ ಅವಾಗಿಂದ ಆರ್ತಿರೋದು ಕರೆಕ್ಟಾಗಿ. ಇದು ಗ್ಲಾಸ್ ಬ್ರಿಡ್ಜ್. ವೈನಾಡಕ್ಕೆ ಹೋಗೋಕ್ಕಾಗ್ತಿದ್ದಾರೆ ಬಂದಿಲ್ಲ ರಂಗನತಿಟ್ಟಲ್ಲಿ ಗ್ಲಾಸ್ ಬ್ರಿಡ್ಜ್ ಹೋಗ್ಬೋದು. ಆರೆಂಜ್ಗೆಲ್ಲ ಏನು ಬೀಳಲ್ಲ. ಓಕೆ 12 ಜನ ಹೋಗ್ಬೋದಂದ್ರೆ ನನ್ನ ಭಾರ ತಡೆಯುತ್ತೆ. ಮಚ್ಚ ಹುಷಾರ್ ಮಚ್ಚ, ನಿನ್ನಿಂದ ನಂದು ಸೇರಿಸ್ಕೊಂಡು ಬೀಳಿಸ್ಬಿಟ್ಯಾ ಮಚ್ಚ. ಇಲ್ಲಿ ಯಾರ್ಯಾರಿಗೆ ವೈನಾಡಲ್ಲಿ ಹೊಸ್ದಾಗಿ ಓಪನ್ ಆಗಿರೋದಕ್ಕೆ ಹೋಗೋಕ್ಕಾಗಲ್ಲ, ರಂಗನತಿಟ್ಟಿಗೆ ಬನ್ನಿ, ಗ್ಲಾಸ್ ಬ್ರಿಡ್ಜ್ ಕ್ಯಾನ್ ಜಾಯಿನ್ ಹಿಯರ್. ವಾಪಸ್ ನಿಮ್ಮ ಅಮ್ಮಂಗೆ ನಾನೇ ಹೇಳ್ಬೇಕು, ಆಂಟಿ ನಾನೇ ಕರ್ಕೊಂಡೋಗಿದ್ದು ಆಂಟಿ ಅಂತ. ಆ ಕಡೆ ಹೋಗನ್ವೆ. ಏನು ಮಚ್ಚ ಏನೋ ಅಂತಿದ್ದೆ? ಸ್ಕೂಲಲ್ಲಿ ಪ್ರಾಣಿಗಳೆಲ್ಲ ನೋಡೋಕ್ಕೆ ಬಂಡೀಪುರ ಹೋಗಿ, ಪಕ್ಷಿಗಳೆಲ್ಲ ನೋಡೋಕ್ಕೆ ರಂಗನತಿಟ್ಟು ಹೋಗಿ ಅಂತ ಹೇಳಿ ಸುಳ್ಳು ಹೇಳ್ಕೊಟ್ಬಿಟ್ರು. ಬರೀ ಮೋಸ ಮಾಡಿಬಿಟ್ರಲ್ಲಿ, ಎಂತ ಇಲ್ಲ. ಹೊಟ್ಟೆ ತಣ್ಣಗಿರಲಿ ಅಂತ ಅಂದ್ಬಿಟ್ಟು ಒಂದು ಐಸ್ ಕ್ರೀಮ್ ಕೊಡಿಸ್ತೀನಿ. ನಂಗೆ ಅನ್ಸುತ್ತೆ ರಂಗನತಿಟ್ಟು ಏನಿದ್ರು ಕೂಡ ಕಪಲ್ಸ್ಗೆ ಮಚ್ಚ, ನಮ್ಮ ಥರ ಸಿಂಗಲ್ಸ್ಗಲ್ಲ. ನೋ, ಅದು ನಿಜ. ಎಲ್ಲರೂ ಬರೀ ಕಪಲ್ಸಿಗೆ ಕಾಣಿಸ್ತಿದ್ದಾರೆ ನಮ್ಮ ಕಣ್ಣಿಗೆ. ಸುಮ್ಮನೆ ಅವರ ಏಕಾಂತವನ್ನು ಭಂಗ ಮಾಡ್ದಂಗೆ ಆಗ್ತಾ ಇದೆ. ನಾವು ಹೋಗಿದ ತಕ್ಷಣ ಎದ್ದೋಗ್ಬಿಡ್ತಿದ್ದಾರೆ. ಖುಷಿ ನಮಗೆ. ಇಲ್ಲ 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 ಹಂಗೆಲ್ಲ ಅನ್ಕೊಬಾರ್ದು. ನೋ ನೋ ನೋ. ರಂಗನತಿಟ್ಟಿಗೆ ಬರಬೇಕಂದ್ರೆ ನೀವು ಓನ್ ವೆಹಿಕಲ್ಸಲ್ಲಿ ಬಂದರೆ ಓಕೆ, ನಿಮಗೆ ಆಕ್ಸೆಸ್ ಕ್ಲೀನಾಗಿರುತ್ತೆ ಟ್ರಾನ್ಸ್ಪೋರ್ಟೇಷನ್ಗೆ. ಇಲ್ಲಾಂದರೆ ನೀವು ಎಲ್ಲಿಂದ ಬರ್ತೀರಲ್ಲ ಅದೇ ಆಟೋ ಹತ್ರ ಮಾತಾಡ್ಕೊಳ್ಳೋದು ಬೆಸ್ಟು, ಕರ್ಕೊಂಬರೋಕ್ಕೆ ರಿಟರ್ನ್ ಕರ್ಕೊಂಡು ಹೋಗೋಕ್ಕೆ. ಇಲ್ಲಾಂದರೆ ಇಲ್ಲಿ ನೀವು ಇಲ್ಲಿಂದ 2 ಕಿಲೋಮೀಟರ್ಸ್ ಇಲ್ಲ 1.5 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಬೇಕು. ರಿಟರ್ನ್ ಅಲ್ಲಿಂದ ಬಸ್ ಸಿಗುತ್ತೆ, ಬಟ್ ಅದು ಕೂಡ ಟೈಮಿಂಗ್ಸ್ ಬಸ್ಸು. ಎಷ್ಟು ಗಂಟೆಗೆ ಅಂತ ನನಗೂ ಗೊತ್ತಿಲ್ಲ. ನಾವು ಆಟೋದಲ್ಲೇ ಮಾತಾಡ್ಕೊಂಬಂದ್ವಿ. ಅಲ್ಲ ಅಣ್ಣ, ಏನೇಡ ಒಂದೇ ಒಂದು ಪಕ್ಷಿನೂ ಇಲ್ವಲ್ಲ ಅಣ್ಣ ಅಲ್ಲಿ ರಂಗನತಿಟ್ಟಲ್ಲಿ. ಹಾಂ 3-3:30 ಮೇಲೆ ಬರ್ಬೇಕು ಇಲ್ಲಿಗೆ. ಹಾಂ, ಅವಾಗ ಒಂದು ಸ್ವಲ್ಪ ಎಲ್ಲ ಬರ್ತವೆ. ಅವಾಗ ಇಲ್ಲಾಂದರೆ ಒಂದು ಬೆಳಗ್ಗೆನೆ ಬರಬೇಕು. ಅಣ್ಣ ಇಲ್ಲಿಂದ ನಮ್ಗೆ ಇವಾಗ ಅಲ್ಲಿ ಬಸ್ ಸ್ಟಾಪಿಂದ ನಾನ್ ಸ್ಟಾಪ್ ಸಿಗುತ್ತಾ ಬೆಂಗಳೂರಿಗೆ ಬಸ್ಸು? ಅಂದರೆ ಇವಾಗ ನಾನು ಮೈಸೂರಿಗೆ ಹೋಗ್ಬಿಟ್ಟು ಹೋಗ್ಬೇಕಾ ನಾನ್ ಸ್ಟಾಪ್ ಬೇಕಂದ್ರೆ? ಐಸ್ ಕ್ರೀಮ್ ಐಸ್ ಕ್ರೀಮ್. ಮಣಿಪಾಲಲ್ಲಿ ಎಷ್ಟೇ ವೆಯ್ಟ್ ಮಾಡಿದ್ರು ನಮಗೆ ಯಾವ ಬಸ್ಸಲ್ಲೂ ಸೀಟ್ ಸಿಕ್ಕಿಲ್ಲ. ಸೊ ನಾವು ರಿಟರ್ನು ಸಬ್ಬರಿಗೆ ಬಂದು ಅಲ್ಲಿಂದ ಬಸ್ ಕ್ಯಾಚ್ ಮಾಡಿದ್ವಿ ಬ್ಯಾಂಗ್ಳೂರ್ಗೆ. ಮನೆಗೂ ಬಸ್ ಹತ್ಬಿಟ್ವಿ ನಾವು ಸಬ್ಬರ್ ಬಸ್ ಸ್ಟಾಪಲ್ಲಿ. ಅಲ್ಲೇ ನಿಂತ್ಕೊಂಡಿದ್ದಿದ್ರೆ ಮಣಿಪಾಲ್ ಹಾಸ್ಪಿಟಲ್ ನಾವು ದೇವಗಣೆಗೂ ಬಸ್ ಹತ್ತಿರ್ತಿರ್ಲಿಲ್ಲ. 1000% ನಾವು ಬಸ್ ಹತ್ತಿರ್ತಿರ್ಲಿಲ್ಲ ಲಿಟ್ರಲಿ. ಅದಕ್ಕೋಸ್ಕರ ನಾವು ಇವಾಗ ಇಲ್ಲಿ ಬಂದ್ಬಿಟ್ಟು ಬಸ್ ಹತ್ತಿದ್ವಿ ಸಬ್ಬರಲ್ಲಿ. ಬಸ್ ಸಿಕ್ತು, ಅದು ಸೀಟ್ ಕೂಡ ಸಿಕ್ತು. ಸೊ ಇವಾಗ ನಾವು ಇಲ್ಲೇ ಕೆಂಗೇರಿ ಇಳ್ಕೊಂಡು ಕೆಂಗೇರಿಯಿಂದ ನಾವು ಮೆಟ್ರೋ ಸ್ಟೇಷನ್ಗೆ ಹೋಗ್ತಿದ್ದೀವಿ. ಅಷ್ಟೊಂದು ಪೇಷನ್ಸ್ ಇಲ್ಲ ಇನ್ನೂ ಕೂಡ 2 ಅವರ್ ಕೂತ್ಕೊಳ್ಳೋ ಅಂಥದ್ದು ಬಸ್ಸಲ್ಲಿ. ಸೊ ಒಳ್ಳೆ ಕೆಲಸ ಅಂದ್ಬಿಟ್ಟು ಕೆಂಗೇರಿ ಬಸ್ ಟರ್ಮಿನಲಲ್ಲಿ ಇಳ್ಕೊಂಡು ಇವಾಗ ಇಲ್ಲಿಂದ ಮೆಟ್ರೋದಲ್ಲಿ ಹೋಗ್ತೀವಿ.